ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಇರುವವರು ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲುಗಳ ಪ್ರಾಬ್ಲಮ್ ಏನಿರುತ್ತಲ್ಲ ಅವರು ಡಯಟ್ ಅಲ್ಲಿ ಕೆಲವೊಂದು ಥಿಂಗ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಮೇನ್ಲಿ ಹೈ ಫ್ಯಾಟ್ ಕಂಟೆಂಟ್ ಇರುವಂತ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು. ಅದರಲ್ಲಿ ಫ್ರೈಡ್ ಐಟಮ್ಸ್, ಪ್ರೊಸೆಸ್ಡ್ ಫುಡ್ಸ್ ಹಾಗೂ ಫಾಸ್ಟ್ ಫುಡ್ ಅಂತ ಏನ್ ಹೇಳ್ತೀವಿ ಇವುಗಳನ್ನ ಅವಾಯ್ಡ್ ಮಾಡಿ. ಅದರ ಬದಲು ಹೈ ಫೈಬರ್ ಕಂಟೈನಿಂಗ್ ಫುಡ್ಸ್ ನ ಪ್ರಿಫರ್ ಮಾಡಿ, ಮೇನ್ಲಿ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ ಗಳನ್ನ. ಜೊತೆಗೆ ಮಿಲ್ಕ್ ಅಲ್ಲಿರೋ ಫ್ಯಾಟ್ ಅಂತ ಬಂದಾಗ ಫುಲ್ ಫ್ಯಾಟ್ ಡೈರಿ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡಿ. ಅದರ ಅರ್ಥ ಈ ಚೀಸ್ ಆಗ್ಲಿ, ಐಸ್ ಕ್ರೀಮ್ಸ್, ಬಟರ್, ಹೋಲ್ ಮಿಲ್ಕ್ ಇವುಗಳನ್ನ ಅವಾಯ್ಡ್ ಮಾಡಬೇಕು. ಇದರ ಬದಲು ಸ್ಕಿಮ್ಡ್ ಮಿಲ್ಕ್ ಅಂತ ಏನ್ ಬರುತ್ತೆ ಅಂದ್ರೆ ಫ್ಯಾಟ್ ಕಂಟೆಂಟ್ ಕಡಿಮೆ ಮಾಡಿರುವಂತ ಮಿಲ್ಕ್ ನ ಉಪಯೋಗಿಸಿ. ಹಾಗೇನೆ ಆಯಿಲ್ ಯೂಸೇಜ್ ಅಲ್ಲೂ ಕೂಡ ಮಾಡರೇಷನ್ ನ ಫಾಲೋ ಮಾಡಬೇಕಾಗುತ್ತೆ. ಈ ಸಮಸ್ಯೆ ಇರುವವರು ಆದಷ್ಟು ಸ್ಮಾಲ್ ಕ್ವಾಂಟಿಟಿ ಆಫ್ ಮೀಲ್ಸ್ ಅನ್ನ ಫ್ರೀಕ್ವೆಂಟ್ ಆಗಿ ತಗೊಂಡ್ರೆ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಹಾಗೇನೆ ಮೀಲ್ಸ್ ನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ಸ್ಪೆಷಲಿ ಬ್ರೇಕ್ಫಾಸ್ಟ್. ಏನಾಗುತ್ತೆ ಅಂದ್ರೆ ಲಾಂಗ್ ಗ್ಯಾಪ್ ಕೊಟ್ಟಾಗ ಈ ಪಿತ್ತಕೋಶ ಏನಿರುತ್ತೆ ಅದಕ್ಕೆ ಸ್ಟಿಮ್ಯುಲೇಷನ್ ಸಿಗೋದಿಲ್ಲ. ಅವಾಗ ಅದರಲ್ಲಿರೋ ಕಂಟೆಂಟ್ ಏನಿರುತ್ತೆ ಅಂದ್ರೆ ಬೈಲ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಅಲ್ಲೇ ಒಂದೇ ಕಡೆ ಸ್ಟಾಗ್ನೆಂಟ್ ಆಗ್ಬಿಟ್ಟು ಸ್ಟೋನ್ ಫಾರ್ಮ್ ಆಗೋ ಚಾನ್ಸಸ್ ಇನ್ನು ಜಾಸ್ತಿ ಆಗುತ್ತೆ. ಹಾಗೆ ಹೆಲ್ದಿ ವೇಟ್ ನ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡಿ. ವೇಟ್ ಅಂತ ಬಂದಾಗ ಸಡನ್ ಆಗಿ ರ್ಯಾಪಿಡ್ ವೇಟ್ ಲಾಸ್ ಮಾಡೋದ್ರಿಂದ ಕೂಡ ಗಾಲ್ ಸ್ಟೋನ್ಸ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದನ್ನ ಕೂಡ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಈ ಡಯಟ್, ಈಟಿಂಗ್ ಪ್ಯಾಟರ್ನ್ ಹಾಗೂ ಬಾಡಿ ವೇಟ್ ಇವುದ್ರ ಮೇಲೆ ಫೋಕಸ್ ಮಾಡಿದ್ರೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇಂದ ಬರೋ ಸಿಂಪ್ಟಮ್ಸ್ ಗಳನ್ನ ಮ್ಯಾನೇಜ್ ಮಾಡಬಹುದು. ನಿಮಗೂ ಯಾವ್ದಾದ್ರು ಹೆಲ್ತ್ ಟಾಪಿಕ್ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.